ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಪಿತೃಗಣ ವಿಚಾರ ಸಂಧಿಯ ಸಂಧಿಸಾರವನ್ನು ನೋಡ್ತಾ ಇದ್ದೀವಿ, ಅರ್ಥವನ್ನು ನೋಡ್ತಾ ಇದ್ದೀವಿ. ಇದನ್ನು ವಿಷಯ ಯಾವುದು ಬಿಟ್ಟಿಲ್ಲ, ಎಲ್ಲ ವಿಷಯನ ಕವರ್ ಮಾಡ್ತಾ ಇದ್ದೀನಿ. ಇಲ್ಲಿ ಈಗ ನಾವು ನಿನ್ನೆ 12ನೇ ನುಡಿ ಮುಗಿದಿದೆ, ಇವತ್ತು 13ನೇ ನುಡಿಯನ್ನು ನೋಡೋಣ. ಮನೋವಚನ ಕಾಯಗಳ ದಸೆಯಿಂದ ಅನುದಿನದಿ ಬಿಡದೆ ಆಚರಿಸುತ್ತಿಪ್ಪ ಅನುಚಿತ ಉಚಿತ ಕರ್ಮಗಳ ಸದ್ಭಕ್ತಿ ಪೂರ್ವಕದಿ. ಅಂದರೆ ಕಾಯ ಮನಸ ವಾಚ ಅಂತ ಕಾಯಿಕ ಮಾನಸಿಕ ವಾಚಿಕ ಮಾಡಿದಂಥ ನಾವು ಕರ್ಮಗಳನ್ನು, ಅದೇ ಕಾಯಕ ಅಂತನೇನೋ ಪ್ರದಕ್ಷಿಣೆ ಹಾಕೋದು, ಓದೋದು, ಅದೆಲ್ಲ ಮಾನಸಿಕ ಅಂತ ಓದೋದು, ಜಪ ಮಾಡೋದು, ಚಿಂತನೆ ಮಾಡೋದು. ಆಮೇಲೆ ಕಾಯಿಕ ಅಂತಾನೆ ನಾವು ಸ್ತೋತ್ರವನ್ನು ಬಾಯಲ್ಲಿ ಹೇಳ್ತೀವಿ ಅದನ್ನು. ಸೊ ದೇಹದಿಂದ ಮನಸ್ಸದಿಂದ ಮಾಡೋದಂಥ ಮತ್ತು ಮಾತಾಡೋದು ದೇಹದಿಂದ ಮನಸ್ಸಿನಿಂದ, ಇಷ್ಟು 3 ರೀತಿಯಾದಂಥದ್ದು ಕರ್ಮಗಳನ್ನು ನಾವು ಮಾಡ್ತಾನೇ ಇರ್ತೀವಿ. ಈ ಭಗವಂತನ ಒಂದು ಸ್ತೋತ್ರ ಮಾಡೋಕ್ಕಾದ್ರೆ ಬಾಯಿಂದ ಹೇಳ್ತಿರ್ತೀವಿ, ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇರ್ತೀವಿ, ಪ್ರದಕ್ಷಿಣೆ ನಮಸ್ಕಾರ ಹಾಕ್ತಾ ಇರ್ತೀವಿ, ತನ್ನ ಕೊನೆಗೆ ನಮಸ್ಕಾರವರು ಮಾಡ್ತಾ ಇರ್ತೀವಿ. ಈ ರೀತಿಯಾದಂಥದ್ದು ಏನು ಮಾಡ್ತು, ಕಾಯಿಕ ಮಾನಸಿಕ ವಾಚಿಕ ಮಾಡಿದಂಥ ಮನ ವಚನ ಕಾಯಗಳ ದಸೆಯಿಂದ, ಅಂದರೆ ನಾವು ಈ ಮೂರು ರೀತಿಯಾದಂಥ ಕರ್ಮಗಳನ್ನು ಒಳ್ಳೆಯದು ಮಾಡ್ತೀವಿ, ಕೆಟ್ಟದ್ದು ಮಾಡ್ತೀವಿ, ಎರಡೂ ಪ್ರಕಾರ ಮಾಡ್ತಾ ಇರ್ತೀವಿ. ಯಾವುದೇ ಕರ್ಮಗಳನ್ನು ಮಾಡಿದರೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಈ ನೋಡಿ, ದಸೆಯಿಂದ ಅನುದಿನದಿ ಬಿಡದೆ ಆಚರಿಸುತ್ತಿಪ್ಪ ಅನುಚಿತ ಉಚಿತ ಕರ್ಮಗಳ, ಅಂದರೆ ನಾವು ಅಂದರೆ ಅವಿಹಿತವಾದಂಥ ಕರ್ಮಗಳನ್ನು ಮಾಡ್ತೀವಿ, ವಿಹಿತವಾದಂಥದ್ದು ಕರ್ಮಗಳನ್ನು ಮಾಡ್ತೀವಿ. ಅದು ಸದ್ಭಕ್ತಿ ಪೂರ್ವಕದಿಂದ ಮಾಡ್ತಿರ್ತೀವಿ. ನಮ್ಮ ತಿಳಿಲಾರ್ದೇನೆ ಅವಿಹಿತವಾದಂಥದ್ದು ಕರ್ಮಗಳನ್ನು ಮಾಡ್ತಾ ಇರ್ತೀವಿ. ಅದೇ ಕರ್ಮಗಳ ಸದ್ಭಕ್ತಿ ಪೂರ್ವಕದಿಂದ, ಸದ್ಭಕ್ತಿ ಅಂತಂದ್ರೇನು, ನೀನೇ ಮಾಡಿಸ್ತಾ ಇದ್ದೇಪ್ಪ, ಇದೆಲ್ಲ ನಿನ್ನ ಸೇವೆ. ಏನೇ ಕರ್ಮಗಳನ್ನು ಮಾಡக்கூடாದು, ಭಗವಂತ ನಿನ್ನ ಸೇವೆ ಅಂತ ಮಾಡಬೇಕು. ಮಾಡಿ ಏನದ ಅನಿಲ ದೇವನೊಳ್ ಇಪ್ಪ ನಾರಾಯಣನಿಗೆ ಇದು ಅನ್ನ ಎಂದು, ಇದೇ ಭಗವಂತನಿಗೆ ಅನ್ನ ಅಂತಂದರೆ. ಅದೇ ಭಗವಂತನಿಗೆ ಅನ್ನ ಹೇಗೆ ಆಗ್ತದೆ, ನಾವು ಮಾಡಿದಂಥ ಕರ್ಮಗಳು ಭಗವಂತನಿಗೆ ಹೇಗೆ ಅನ್ನ ಆಗ್ತದೆ ಅಂತಂದರೆ, ನಾವು ಏನೇ ಕರ್ಮಗಳು ಮಾಡಿದರೂ ಭಗವಂತ ತನ್ನ ರೂಪವನ್ನು ಅಲ್ಲಿ ಇಟ್ಟಿರ್ತಾನೆ. ಆ ರೂಪವನ್ನು ಪ್ರಕಟ ಮಾಡಿದಾಗ ಮಾತ್ರ ನಮ್ಮ ಕಡೆಯಿಂದ ಆ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈಗ ಕಾಯಿಕ ಮಾನಸಿಕ ವಾಚಿಕ ಈ 3 ರೀತಿಯಾದಂಥ ಮಾಡಿದಂಥ ಕರ್ಮಗಳನ್ನು ಅವಾಗ ಅಷ್ಟಷ್ಟು ರೂಪಗಳನ್ನು ಭಗವಂತನ ಪ್ರಕಟ ಆಗಿರ್ತವೆ. ಆ ರೂಪಗಳನ್ನು ಭಗವಂತನಿಗೆ ಸಮರ್ಪಣೆ, ಅಂದರೆ ನಾವು ಈಗ ಮಾಡಿದಂಥ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಹೇಗೆ ಮಾಡಬೇಕು, ನೀನು ಆ ರೂಪ ಪ್ರಕಟ ಮಾಡಿದ್ದಕ್ಕೆ ನಮಗೆ ಈ ಕಾರ್ಯಗಳನ್ನು ಆಯಿತು, ನೀನೇ ಮಾಡಿಸ್ತಾ ಇದ್ದೆ. ತುಂಬ ಸಲ ಹೇಳ್ತೀವಿ ಇದರಲ್ಲಿ, ಬಂದಿದೆ ಇದರಲ್ಲಿ. ನೀನೇ ಮಾಡಿಸ್ತೀವಿ ತಿಳ್ಕೊಡಿ, ನಿನಗೆ ಸಮರ್ಪಣೆ ನೀನೇ ಮಾಡಿಸಿದ್ಯಾ ಅಂತ ಹೇಳೋದೇ ಸಮರ್ಪಣೆ, ನಿನಗೆ ಸಮರ್ಪಣೆ ಅಂತ ಈ ರೀತಿ ಮಾಡಿದರೆ ಅವನ ರೂಪವನ್ನು ಅವರಿಗೆ ನಾವು ಕೊಡ್ತೀವಿ. ಭಗವಂತನ ಪ್ರಕಟ ಆದಂಥ ಅನೇಕ ರೂಪಗಳನ್ನು ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ, ಅಂದರೆ ಕೊಟ್ಟು ಬಿಡ್ತೀವಿ. ಅದೇ ಭಗವಂತನಿಗೆ ಅನ್ನ ಅಂತ ಹೇಳ್ತಾ ಇದ್ದಾರೆ. ಅದೇ ಅವನೇ ಸ್ವೀಕಾರ, ನಾವು ಏನು ಸ್ವೀಕಾರ ಮಾಡ್ತೀವೋ ಅನ್ನ ಅಂತ ಅಂತೀವಿ ನಾವು. ಸೊ ಅದನ್ನು ಅದೇ ಭಗವಂತನಿಗೆ ಅನ್ನ ಆಗ್ತದೆ. ಅದೇ ಅವನ ರೂಪ ಅವನಿಗೆ ನಾವು ಕೊಟ್ಟು ಬಿಟ್ವಿ ಅದೇ ಅವನಿಗೆ ಅನ್ನ ಆಗ್ತದೆ ಅಂತ ಹೇಳ್ತಾರೆ. ಕೃಷ್ಣಾರ್ಪಣವೆನ್ನುತ್ತ ಕೊಡೆ ಸ್ವೀಕರಿಸಿ ಸಂತೈಪ ಕರುಣಾಳು. ಅದಕ್ಕೆ ಭಗವಂತನಿಗೆ ಸಂತೋಷ ಆಗ್ತದೆ. ಅಂದರೆ ಭಗವಂತನ ಆನಂದ ಪರಿಪೂರ್ಣನಾಗಿ ಇದ್ದಾನೆ. ನಾವು ಮಾಡಿದಂಥ ಸಮರ್ಪಣೆ ನಾವು ಸಂತೋಷ ಪಡ್ತಾನೆ ಅಂತಂದರೆ ಭಗವಂತ ಸಂತೋಷ ಪಟ್ಟಿದ್ದಾರೆ, ಅದರಿಂದ ಅವನಲ್ಲಿ ಆನಂದ ಅಭಿವೃದ್ಧಿ ಆಗಿದೆ ಅಂತ ಏನು ಅರ್ಥ ಅಲ್ಲ. ಅದರಲ್ಲಿ ಅವನು ನಮಗೆ ಅನುಗ್ರಹ ಮಾಡ್ತಾನೆ ಅಂತ ಈ ರೀತಿಯಾಗಿ ತಿಳ್ಕೋಬೇಕು. ನಾನು ಈಗೆಲ್ಲ ಅರ್ಥವನ್ನು ಕೂಡ ವಿಸ್ತಾರವಾಗಿಯೇ ಹೇಳ್ತಾ ಇದ್ದೇನೆ. ಸೊ ಅದಕ್ಕೆ ಇದರಲ್ಲಿ ಇನ್ನೂ ಹರಿಕಥಾನುಸಾರ ವಿಸ್ತಾರ ಮಾಡಲಿಕ್ಕೆ ದರ್ ಇಸ್ ನೋ ಎಂಡ್. ಆದ್ರೂ ನಮ್ಮ ಯೋಗ್ಯತಾನುಸಾರವಾಗಿ ಎಷ್ಟು ನಾವು ತಿಳ್ಲಿಕ್ಕೆ ಸಾಧ್ಯವಿದೆಯೋ ಅಷ್ಟನ್ನು ನಾನು ವಿಸ್ತಾರವಾಗಿಯೇ ಹೇಳ್ತಾ ಇದ್ದೇನೆ. ಇವಾಗ
ಆಮೇಲೆ ಅದಕ್ಕೆ ಇದನ್ನು ಅದು ಕಾಯ ಮನಸ ವಾಚ ಮಾಡಿದಂಥ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡುವುದೇ ಭಗವಂತನಿಗೆ ಅನ್ನ. ಅದು ಅನ್ನ ಹೇಗೆ ಆಗ್ತದೆ? ಅಲ್ಲಲ್ಲಿಗೆ ಅಲ್ಲಿ ಭಗವಂತ ತನ್ನ ರೂಪ ಪ್ರಕಟ ಮಾಡಿರ್ತಾನೆ, ಆ ರೂಪವನ್ನೇ ಅವನಿಗೆ ಸಮರ್ಪಣೆ ಮಾಡ್ತೀವಿ, ಅದೇ ಅವನಿಗೆ ಅನ್ನ ಆಗ್ತದೆ. ಈ ರೀತಿ ಮಾಡಿದರೆ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ, ಆ ರೂಪವನ್ನು ಸ್ವೀಕಾರ ಮಾಡ್ತಾನೆ. ಒಂದು ಮಹತ್ವದಂತಹ ವಿಷಯ ಪಂಡಿತ್ ಕನಕದಾಸರು ಹೇಳಿದಂಥದ್ದು. ಈಗ ನಾನು ಮಾತಾಡ್ತಾ ಇದ್ದೇನೆ, ಎಷ್ಟೋ ಒಂದೊಂದು ಅಕ್ಷರಕ್ಕೂ ಒಂದೊಂದು ಶಬ್ದಕ್ಕೂ ಒಂದೊಂದು ಲೈನಿಗೂ ಅಷ್ಟೊತ್ತು ರೂಪ ಪ್ರಕಟ ಆಗ್ತಾ ಇರ್ತವೆ. ಈ ಪ್ರಕಟ ಆಗಿದ್ದ ರೂಪನ ಎಲ್ಲಿ ಹೋಗ್ತದೆ ಅಂದರೆ ಸೂರ್ಯಾಂತರ್ಗತ ನಾರಾಯಣನಲ್ಲಿ ಐಕ್ಯ ಆಗಿಬಿಡ್ತದೆ, ಸೇರ್ಕೊಂಡ್ಬಿಡ್ತವೆ ಅಂತ. ಮತ್ತು ಅಲ್ಲಿ ಹೊರಟು ಹೋಗ್ಬಿಡ್ತು ಮುಗಿತಾ ಅಂತ. ಅದೇ ಅಲ್ಲಿ ಭಗವಂತ ನಾವು ಸಮರ್ಪಣೆ ಮಾಡಿದ್ದಂಥ ಈ ರೂಪವನ್ನು ಸ್ವೀಕಾರ ಮಾಡಿ ಅನುಗ್ರಹ ರೂಪದಿಂದ ತಿರ್ಗಾ ನಮ್ಮ ಒಳಗಡೆ ಬಂದು ಕುತ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಎಷ್ಟೆಷ್ಟು ದೊಡ್ಡವರು ಜಾಸ್ತಿ ಚಿಂತನೆ ಮಾಡ್ತಾರೋ ಅವರಲ್ಲಿ ಭಗವಂತನ ಸನ್ನಿಧಾನ ಜಾಸ್ತಿ ಇರ್ತದೆ ಅಂತ ಹೇಳ್ತಿಲ್ಲ. ಈ ಸ್ವಾಮಿಗಳಂಥವ್ರು ಅವರು ಮಾಡಿದ್ದಂಥ ಅನುಗ್ರಹ ನಮಗೆ ಫಲಿಸ್ತದೆ. ಯಾಕೆ ಅಂತಂತಂದರೆ ಅವರಷ್ಟು ತಪಶಕ್ತಿ ಇರ್ತದೆ. ತಪಶಕ್ತಿ ಅಂತಂದ್ರೇನು? ಅದು ಒಂದು ಕ್ಷಣ ಬಿಡಲಾರ್ದೇ ಭಗವಂತನ ಚಿಂತನೆ ಮಾಡ್ತಾನೇ ಇರ್ತಾರೆ. ಅಷ್ಟಟ್ಟು ರೂಪಗಳು ಪ್ರಕಟ ಆಗ್ತಾನೇ ಇರ್ತವೆ. ಅವೆಲ್ಲ ರೂಪಗಳನ್ನು ಸೂರ್ಯಾಂತರ್ಗತ ನಾರಾಯಣ ಸ್ವೀಕಾರ ಮಾಡ್ತಾನೇ ಇರ್ತಾನೆ. ಆಮೇಲೆ ತನ್ನ ಅನುಗ್ರಹ ರೂಪವನ್ನು ಕೊಡ್ತಾನೇ ಇರ್ತಾನೆ. ಇದು ಕಂಟಿನ್ಯೂಸ್ ಪ್ರೋಸೆಸ್ ನಡೀತಾ ಇರ್ತದೆ. ಅದಕ್ಕೆ ಅವರಲ್ಲಿ ಭಗವಂತನ ಅನೇಕ ರೂಪಗಳನ್ನು ಅಂದರೆ ಸನ್ನಿಧಾನ ಹೆಚ್ಚಿರ್ತದೆ. ಅದಕ್ಕೆ ಅವ್ರು ನುಡಿದಿದ್ದನ್ನು ಸತ್ಯವಾಗ್ತದೆ. ಅವರ ಅನುಗ್ರಹ ನಮಗೆ ಫಲಿಸ್ತದೆ. ಯಾಕಂದರೆ ಅನುಗ್ರಹ ರೂಪದಿಂದ ಭಗವಂತ ಅವರೊಳಗಡೆ ಇರ್ತಾನೆ. ಅದಕ್ಕೆ ಅವರು ಅನುಗ್ರಹ ಮಾಡಿದರೆ ನಮಗೆ ಅದು ಫಲಿಸ್ತದೆ ಅಂತ. ಅದಕ್ಕೆ ಸಂತೈಪ ಕರುಣಾಳು ಈ ರೂಪ ಸ್ವೀಕಾರ ಮಾಡಿ ಭಗವಂತ ನಮಗೆ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾನೆ. ಇನ್ನು 14ನೇ ನುಡಿಯಲ್ಲಿ 7 ವಿಧ ಅನ್ನ ಪ್ರಕರಣವ ಕೇಳಿ ಕೋವಿದ ಸಾಸ್ಯದಿಂದಲೇ ಆಲಸವ ಮಾಡದಲೆ ಅನಿರುದ್ಧಾದಿ ರೂಪಗಳ ಅಂದರೆ ಇಲ್ಲಿ 7 ವಿಧ ಹೇಗಾಯಿತು? ಒಂದು ಸ್ವಾಹ ಸ್ವಧಾ ಫಲ ತೃಣ. ಸ್ವಾಹ ಇದು ದೇವತೆಗಳಿಗೆ, ಸ್ವಧಾ ಇದು ಪಿತೃಗಳಿಗೆ, ಫಲ ಇದು ಮನುಷ್ಯರಿಗೆ, ತೃಣ ಇದು ತೃಣಾಂತ ಜೀವರಿಗೆ, ಅಂದರೆ ಇದು ವೃಕ್ಷಗಳಿಗೆ ಅಥವಾ ಬೇರೆ ಜೀವರಾಶಿಗಳಿಗೆ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಇಲ್ಲಿ ಭಗವಂತನಿಗೆ ನಾವು ಮಾಡಿದಂಥ ಕಾಯಿಕ ಮಾನಸಿಕ ವಾಚಿಕವಾದಂಥ ಕರ್ಮಗಳೇನಿರುತ್ತೆ ಅದನ್ನು ಭಗವಂತನಿಗೆ ಈ ಅನ್ನ ಆಗ್ತದೆ. ಇಷ್ಟು ಈ 7 ವಿಧವಾದಂಥದ್ದು ಅನ್ನ ಅಂತ ಹೇಳ್ತಾರೆ. ಇದರಲ್ಲಿ ಇನ್ನೊಂದು ಸ್ವಾರಸ್ಯ ಅಂತಂದರೆ ಎಲ್ಲ ಈ ಅನ್ನಗಳನ್ನು ಹೇಗೆ ಒಬ್ಬರ ಅಧೀನ ಇಟ್ಟಿದ್ದಾನೆ ಭಗವಂತ ಅಂತ ಹೇಳ್ತಾರೆ. ಈಗ ನಾವು ಮಗು ಇದ್ದಾಗ ನಮ್ಮ ಅನ್ನವನ್ನು, ಅದು ತಾಯಿ ಹಾಲು ಕೊಡ್ತಾಳೆ ಅಥವಾ ಅನ್ನವನ್ನು ಕೊಡ್ತಾಳೆ, ಅದು ನಮ್ಮ ತಂದೆ ತಾಯಿಯ ಅಧೀನವಾಗಿ ಇರ್ತದೆ. ಆಮೇಲೆ ಮುಂದೆ ನಾವು ಶ್ರಾದ್ದಗಳನ್ನು ಮಾಡ್ತೀವಿ ಅವ್ರಿಗೆ, ಅದು ಅವರಿಗೆ ಅನ್ನ ನಮ್ಮ ಅಧೀನ ಇರ್ತದೆ. ನಾವು ಚಿಕ್ಕವರಿದ್ದಾಗ ನಮ್ಮ ಅನ್ನ ನಮ್ಮ ತಂದೆ ತಾಯಿ ಅಧೀನ ಇರ್ತದೆ. ಆಮೇಲೆ ಅವರು ಹೋದ ಮೇಲೆ ಅವರ ಅನ್ನ ನಮ್ಮ ಅಧೀನ ಇರ್ತದೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲೇ ದೇವತೆಗಳದು, ಈಗ ದೇವತೆಗಳ ಇದು ಅದನ್ನಾಯ್ತಾ. ಇನ್ನು ಈ ಯಜ್ಞ ಮಾಡಿದರೆ ದೇವತೆಗಳಿಗೆ ಅನ್ನ, ಆಮೇಲೆ ಅದು ಅವರ ಅಧೀನ, ಅದು ಕೂಡ ನಮ್ಮ ಅಧೀನ. ನಾವು ಯಜ್ಞಗಳು ಮಾಡಿದರೆ ಅದು ದೇವತೆಗಳಿಗೆ ಅನ್ನ ಆಗ್ತದೆ. ಆಮೇಲೆ ದೇವತೆಗಳ ಅಧೀನ ಏನಿದೆ, ಬೆಳೆ ಬರೋದು ಮಳೆ ಬರೋದಿಲ್ಲ, ಅದು ಸೊ ನಮ್ಮ ಅನ್ನ ದೇವತೆಗಳ ಅಧೀನ, ದೇವತೆಗಳ ಅನ್ನ ನಮ್ಮ ಅಧೀನ ಅಂತ. ನಾವು ಯಜ್ಞಾದಿಗಳು ಮಾಡಿದರೆ ಅವ್ರಿಗೆ ಅನ್ನ ಸಿಗ್ತದೆ, ಅವರು ಮಳೆ ಕೊಟ್ಟರೆ ನಮಗೆ ಅನ್ನ ಸಿಗ್ತದೆ. ಹೀಗೆ ಒಬ್ಬರ ಮೇಲೆ ಒಬ್ಬರು ಹೇಗೆ ಇಂಟರ್ಲಿಂಕ್ ಇದೆ, ಡಿಪೆಂಡೆನ್ಸಿ ಇದೆ ಅನ್ನೋದನ್ನು ಸುಂದರವಾಗಿ ಪಂಡಿತ್ ಕರ್ನೂಲ್ ಶ್ರೀನಿವಾಸಾಚಾರ್ಯರನ್ನ ಹೇಳಿದರು. ಆಮೇಲೆ ಇಲ್ಲಿ ಹೇಳ್ತಾರೆ, ಇದು 7 ವಿಧವಾದಂತಹದ್ದು ಅನ್ನಗಳನ್ನು ಈ ಪ್ರಕಾರವಾದ ಕೇಳಿ ಅದೇ ಕೋವಿದ ರಾಸ್ಯದಿಂದಲೇ, ಅಂದರೆ ಜ್ಞಾನಿಗಳದಿಂದ ಆಲಿಸತ್ರ ಬಾಯದಿಂದ ಅಂತಂದರೆ ಅವ್ರ ಮುಖದ್ವಾರ, ಗುರುದ್ವಾರ ಅಂತ ಅರ್ಥ. ಗುರುಗಳ ದ್ವಾರ ನಾವು ಇದೆಲ್ಲ ಸರಿಯಾಗಿ ತಿಳ್ಕೊಂಡ್ಬಿಟ್ಟು ಹಾಸ್ಯದಿಂದಲೇ ಮುಖದಿಂದ ಕೇಳ್ಕೊಂಡು ಆಲಸವ ಮಾಡದಲ್ಲೇ ಅದಕ್ಕೆ ನಾವು ತಿಳ್ಕೋಬೇಕು, ಅದನ್ನು ಆಚರಣೆಯಲ್ಲಿ ತರಬೇಕು, ಅನುಸಂಧಾನ ತರಬೇಕು. ಆಲಸ್ಯತನ ಮಾಡಬಾರ್ದು ಅಂತ ಹೇಳ್ತಾರೆ. ಆಲಸ್ಯವನ್ನು ಮಾಡದಲ್ಲೇ ಅನಿರುದ್ಧಾದಿ ರೂಪಗಳ, ಅನಿರುದ್ಧ ಪ್ರದ್ಯುಮ್ನ ಶಂಕರ ವಾಸುದೇವ ಈ ರೂಪಗಳನ್ನು ಚಿಂತನೆ ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅದು ಎಲ್ಲ ಈ 7 ವಿಧವಾದಂತಹದ್ದು ಅನ್ನ. ಈ 7 ವಿಧವಾದಂಥ ಅನ್ನದಲ್ಲಿ ಭಗವದ್ ರೂಪ ಯಾವ್ದ್ಯಾವ್ದು ಇದೆ ಅನ್ನೋದನ್ನು ಎಲ್ಲ ಹೇಳ್ಕೊಂಡು ಬಂದ್ವಿ. ಅದೇ ಇಲ್ಲಿ ಅನಿರುದ್ಧ ಪ್ರದ್ಯುಮ್ನ ಶಂಕರ ವಾಸುದೇವ ನಾರಾಯಣ ಈ ರೂಪಗಳನ್ನು ಚಿಂತನೆ ಮಾಡಬೇಕು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಕಾಲದಿ ನೆನೆದು, ಅಂದರೆ ಪ್ರತಿ ಕ್ಷಣಕ್ಕೂ ಸತತವಾಗಿ ನೆನ್ಕೊಂಡು
ಈ ಶ್ರಾದ್ದ ಮಾಡುವಾಗ ಅಲ್ಲಿ ಜ್ಞಾಪಕ ಮಾಡಬೇಕು, ನಾವು ಕರ್ಮಗಳನ್ನು ಮಾಡುವಾಗ ಅಲ್ಲಿ ಜ್ಞಾಪಕ ಮಾಡಬೇಕು, ಧ್ಯಾನ ಮಾಡುವಾಗ, ಜಪ ಮಾಡುವಾಗ, ಮನೆ ಕೆಲಸ ಮಾಡುವಾಗ, ಪ್ರತಿಯೊಂದರಲ್ಲಿ ಅದಕ್ಕೆ ಕಾಲದಲ್ಲಿ ಅಂತ ಹೇಳ್ತಾರೆ. ನೆನೆದು ಪೂಜಿಸು ಅಂತಂದ್ರೇನು? ಸಮರ್ಪಣೆ ಮಾಡೋದು. ಇದು ಪ್ರತಿಯೊಂದು ಮಾಡಿದಂಥದ್ದು ಕರ್ಮಗಳನ್ನು ಭಗವಂತನ ಪೂಜೆ ಅಂತ ಸಮರ್ಪಣೆ ಮಾಡುವಂಥ. ಇದು ಸ್ಥೂಲಮತಿಗಳಿಗೆ ಇದನ್ನು ಪೇಳದೆ, ಅಂದರೆ ಅಜ್ಞಾನಿಗಳಿಗೆ ಇದನ್ನು ಹೇಳಲಿಕ್ಕೆ ಹೋಗಬಾರ್ದು. ಪದೇ ದಾಸರು ಹೇಳ್ತಾರೆ, ಯಾರಿಗೆ ಇದರಲ್ಲಿ ರುಚಿ ಇರೋದಿಲ್ಲೋ ಅಥವಾ ಯಾರು ಇದಕ್ಕೆ ಬೈಕೋತಾರೋ ಅವ್ರಿಗೆ ಇದನ್ನು ನಾವು ಉಪದೇಶ ಮಾಡಲಿಕ್ಕೆ ಹೋಗಬಾರ್ದು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಸ್ಥೂಲಮತಿಗಳಿಗೆ ಅಂದರೆ ಅಜ್ಞಾನಿಗಳಿಗೆ, ಅಂದರೆ ಬರೀ ಭಗವಂತನಲ್ಲಿ ಭಗವತ್ ಶ್ರದ್ಧೆ ಇರ್ತದೆ, ಪ್ರೀತಿ ಇರ್ತದೆ, ಭಕ್ತಿ ಇರ್ತದೆ, ಆದರೆ ಅಜ್ಞಾನ ಇರ್ತಾರೆ. ಅಂಥವ್ರಿಗೆ ಅಂತ ಹೇಳೋದಿಲ್ಲ. ಯಾರು ಭಗವಂತನಿಗೆ ಭಕ್ತರಿಗೆ ಬೈಕೋತಾರೆ ಅಂಥ ಅಜ್ಞಾನಿಗಳಿಗೆ, ಅದೇ ಮಿಥ್ಯಾ ಜ್ಞಾನವನ್ನೇ ಸರಿಯಾಗಿ ಅಂತ ತಿಳ್ಕೊಂಡು ಹೋಗ್ತಾ ಇರ್ತಲ್ಲ ಅವರಿಗೆ ಅಜ್ಞಾನಿ ಅಂತ ಶಬ್ದವನ್ನು ಇಟ್ಟಿದ್ದಾರೆ. ಅವ್ರಿಗೆ ಸ್ಥೂಲಮತಿಗಳನ್ನ, ಅಂದರೆ ಅಜ್ಞಾನ ಏನು ಇದೆಯೋ, ಮಿಥ್ಯಾಜ್ಞಾನ ಏನಿದೆಯೋ ಅದನ್ನೇ ಸರಿ ಅಂತ ಹಾಕ್ಯಾಡ್ತಿರ್ತಾರಲ್ಲ ಅವ್ರಿಗೆ ಇದನ್ನು ಹೇಳಬಾರ್ದು ಅಂತ ಹೇಳಿ ಇದನ್ನು ಪೇಳದೆ. ಶ್ರೀಲಕುಮಿ ವಲ್ಲಭನೆ ಅನ್ನದ ಅನ್ನಾದ ಅನ್ನದ ಇದು ಅನ್ನ, ಆಮೇಲೆ ಇದು ಅನ್ನವನ್ನು ಕೊಡುವವನು ಮೊದಲು ಅನ್ನದೊಳಗೆ ಇದ್ದಾನೆ. ಆಮೇಲೆ ಅನ್ನವನ್ನು ಸೃಷ್ಟಿ ಮಾಡ್ತಾನೆ, ಆಮೇಲೆ ಅನ್ನವನ್ನು ಕೊಡ್ತಾನೆ, ಅನ್ನವನ್ನು ಕೊಡ್ತಾನೆ ಅಂತ. ಅಂದರೆ ನಮಗೆ ಎಲ್ಲ ಕರ್ಮಗಳನ್ನು ಮಾಡಿಸ್ತಾನೆ ಅವನು. ಅನ್ನದಲ್ಲಿ ಅವನಿದ್ದಾನೆ, ಅನ್ನ ಕೊಡುವುದರಲ್ಲಿದ್ದಾನೆ, ಅನ್ನ ಸ್ವೀಕಾರ ಮಾಡೋದರಲ್ಲಿ ಇದ್ದಾನೆ. ಅದೇ ಕರ್ತೃ ಕರ್ಮಗಳಿದ್ದಾನೆ, ಅನ್ನದಲ್ಲಿ ಇದ್ದಾನೆ ಅಂತ. ಸೊ ಅನ್ನದ ಅನ್ನದ ಅಂತ ಇಷ್ಟ ಹೇಳಿದ್ದಾರೆ. ಇನ್ನು 15ನೇ ನೋಡಿ, ಎಂದರಿತು ಸಪ್ತಾನ್ನಗಳ ದೈನಂದಿನದಿ ಮರೆಯದೆ ಸದಾ ಗೋವಿಂದನಿಗೆ ಅರ್ಪಿಸು ನಿರ್ಭಯದಿ ಮಹಯಜ್ಞ ಇದು ಎಂದು. ಈ ಸಪ್ತಾನ್ನ ಇದು 7 ವಿಧವಾದಂಥ ಅನ್ನ, ಮೇಲಿನ ನುಡಿಗಳು 7 ವಿಧವನ್ನ ಪ್ರಕರಣವ ಅಂತ ಹೇಳಿದರು. ಅದೇ ಇಲ್ಲಿ ಎಂದರಿತು ಸಪ್ತಾನ್ನಗಳಂತ ಹೇಳಿದ್ರು. ಅಂದರೆ 7 ವಿಧವಾದಂಥ ಅನ್ನಗಳ ಚಿಂತನೆ ನಾವು ದೈನಂದಿನದಿ ಮರೆಯದೆ ಪ್ರತಿ ದಿವಸ ನಿನ್ನೆ ಯೋಚನೆ ಮಾಡದೆ ಹೋದ ವರ್ಷ ಮಾಡಿದರೆ ಈ ವರ್ಷ ಮಾಡಲಿಕ್ಕಿಲ್ಲ ಅಂತ ತಿಳ್ಕೊಂಡು ಹಾಗೇನಿಲ್ಲ. ನಾವು ದಿನ ಊಟ ಮಾಡ್ತೀವಿ ಇಲ್ಲೋ, ದಿನ ಉಸಿರಾಡ್ತೀವಿ ಇಲ್ಲೋ, ಅಷ್ಟು ಕಟ್ಟುನಿಟ್ಟವಾಗಿ ಊಟ ಮಾಡೋದು ಉಸಿರಾಡೋದು ಎಷ್ಟು ಕಟ್ಟುನಿಟ್ಟಾಗಿ ಮಾಡ್ತೀವೋ ಅಷ್ಟು ಕಟ್ಟುನಿಟ್ಟಾಗಿ ದೈನಂದಿನದಿ ಮರೆಯದೆ ಸದಾ ಗೋವಿಂದನಿಗೆ ಅರ್ಪಿಸು, ಗೋವಿಂದನಿಗೆ ಸಮರ್ಪಣೆ ಮಾಡು. ನಿರ್ಭಯದಿ ಮಹಾಯಜ್ಞ ಇದು ಎಂದು. ನಿರ್ಭಯ ಅಂತಂದ್ರೆ ಏನು? ಇಷ್ಟೆಲ್ಲ ನಾನು ಮಾಡ್ತಾಯಿದ್ದೀನಿ, ಇದು ಭಗವಂತನು ಮಾಡಿಸ್ತಾ ಇದ್ದಾನೆ, ಭಗವಂತನ ನನಗೆ ಬೆಂಬಲವಾಗಿ ಇದ್ದಾನೆ, ನನಗೆ ಯಾವ ರೀತಿಯಾದಂಥದ್ದು ಅಂಜಿಕೆ ಇಲ್ಲ. ಹೀಗೆ ನಿರ್ಭಯವಾಗಿದ್ದು ಬಿಟ್ಟು ಆಮೇಲೆ ಇದೇ ಮಹಾಯಜ್ಞ, ಇದೇ ಯಜ್ಞ. ಈ ಸಪ್ತ ಅನ್ನಗಳ ಚಿಂತನೆ ಏನು ಮಾಡ್ತೀವಿ ಅದೇ ಭಗವಂತನೇ ಅದೇ ಯಜ್ಞ ಅಂತ ಕೂಡ ಭಗವಂತ ಸಮರ್ಪಣೆ ಮಾಡಬೇಕು. ಮಹಾಯಜ್ಞ ಇದು ಎಂದು ಇದೇ ಮಹಾಯಜ್ಞ ಆಗ್ತದೆ. ಅದೇ ಸಮರ್ಪಣೆನೇ. ಈ ಯಜ್ಞದಲ್ಲಿ ಏನು ಮಾಡ್ತೀವಿ? ನಾವು ಸಮರ್ಪಣೆ ಮಾಡ್ತೀವಿ. ಹಾಗೆ ಇದು ಕಾಯಕ ಮಾನಸಿಕ ವಾಚಿಕವಾದಂಥ ಕರ್ಮ ಸಮರ್ಪಣೆ ಮಾಡ್ತೀವಿ. ಇದೇ ಒಂದು ದೊಡ್ಡ ಯಜ್ಞ ಆಗಿಬಿಡ್ತದೆ ಅಂತ ಹೇಳ್ತಾ ಇದ್ದಾರೆ. ಇಂದಿರೇಶನು ಸ್ವೀಕರಿಸಿ, ಅಂದರೆ ಭಗವಂತ ನಮಗೆ ಇದನ್ನು ಸ್ವೀಕಾರ ಮಾಡ್ತಾನೆ, ಮಾಡಿ ದಯದಿಂದ ಬೇಡಿಸಿಕೊಳ್ಳದೆ. ಅಂದರೆ ನಮಗೆ ಭಗವಂತನಿಗೆ ಏನು ಬೇಡೋದು ಕಾರಣನೇ ಇಲ್ಲ. ನಾವು ಸುಮ್ಮನೆ ಸಮರ್ಪಣೆ ಕರ್ಮ ಮಾಡೋದು, ಸಮರ್ಪಣೆ ಮಾಡೋದು, ಕರ್ಮ ಮಾಡೋದು, ಸಮರ್ಪಣೆ ಮಾಡೋದು, ಇಷ್ಟನ್ನೇ ಮಾಡ್ತಾ ಹೋಗ್ಬಿಟ್ರೆ ನಾವು ಬೇಡಲಾರ್ದೇ ತವಕದಿ, ಅದು ಬೇಗನೆ, ಅಂದರೆ ಈಗ ಗಜರಾಜನೇ ಹೇಳ್ತಾರೆ ತಕ್ಷಣ ಬಂದುಬಿಟ್ಟ ಅಂತಂದ್ಬಿಟ್ಟು. ಅದೇ ರೀತಿಯಾಗಿ ಯಾವುದು ಅದು ನಿಷ್ಕಾಮ ಕರ್ಮ ಸಮರ್ಪಣೆ ಮಾಡಿದರೆ ಬೇಗನೆ ಬಂದುಬಿಡ್ತಾನೆ. ಬೇಡಿಸಿಕೊಳ್ಳದೆ, ಇಲ್ಲಿ ಇನ್ನೊಂದು ಅರ್ಥ, ಅಂದರೆ ನಾವು ಭಗವಂತನಲ್ಲಿ ಏನೂ ಬೇಡಲಾರದೆ ಮಾಡಿದಂಥ ನಿಷ್ಕಾಮ ಕರ್ಮಗಳನ್ನು ಮಾಡಿದರೆ ನಾವು ಅವನಿಗೆ ಬೇಡಲಾರ್ದೇ ನಮಗೆ ಯೋಗ್ಯವಾದಂಥದ್ದು ಕೊಟ್ಟೇ ಬಿಡ್ತಾನೆ ಅವನು ಅಂತ. ತವಕದಿ, ಬೇಗ ತಂದು ಕೊಡುವನು. ನಾವು ಈ ನಿಷ್ಕಾಮ ಕರ್ಮ, ನಾವು ಏನೂ ಬೇಡಲಾರ್ದೆ ನಿಷ್ಕಾಮ ಕರ್ಮ ಮಾಡಿದರೆ ಭಗವಂತ ನಾವು ಬೇಡಲಿಲ್ಲ ಅಂದರೂ ಕೂಡ ಭಗವಂತ ನಮಗೆ ಕೊಟ್ಬಿಡ್ತಾನೆ. ಏನು ತವಕದಿನ ಬೇಗಾಗಿ ಕೊಟ್ಬಿಡ್ತಾನೆ. ಏನು ಕೊಡ್ತಾನೆ? ತಂದು ಕೊಡ್ತಾನೆ ಅಂತ ಹೇಳಿ. ಏನು ತಂದು ಕೊಡ್ತಾನೆ? ಪರಮ ಮಂಗಳ ಧರ್ಮದಾಸರಿಗೆ. ಪರಮ ಮಂಗಳವಾದಂಥದ್ದು ಏನು? ನಮ್ಮ ಮೋಕ್ಷ ಸಾಧನೆ ಹೆಚ್ಚಾಗಬೇಕು. ಅದನ್ನು ಹಾಕ್ಕೊಂಡು ಅಪರೋಕ್ಷ ಜ್ಞಾನ ಆಗಬೇಕು.
ಅದನ್ನೇ ಆಮೇಲೆ ಅದು ತಿರುಗಾದ ಸಾಧನೆ ಆಗಿ ನಮ್ಮ ಮೋಕ್ಷವನ್ನು ಸಿಗಬೇಕು. ಇದು ಪರಮ ಮಂಗಳ. ಪರಮ ಮಂಗಳ ಏನು? ನಮಗೆ ಭಗವಂತ ಕಾಣಬೇಕು, ಅದು ಪರಮ ಮಂಗಳ. ನಮ್ಮ ಮೋಕ್ಷ ಸಿಗಬೇಕು, ಅದನ್ನು ಕೂಡ ಪರಮ ಮಂಗಳ. ಭಗವಂತ ಕಾಣಿಸಿದಾನೆ ಅಂತ ಕರ್ಕೊಂಡು ಹೋಗೇ ಬಿಡ್ತಾನೆ, ಅದು ನಿಶ್ಚಿತ. ಟೈಮ್ ಸ್ಲಾಟ್ ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಹೋಗೋದು ನಿಶ್ಚಿತ ಅಂತ. ಇದಕ್ಕೆ ಈ 3 ನುಡಿಯಲ್ಲಿ ಸಪ್ತ ಅನ್ನಗಳನ್ನು ಯಾವುದು ಅಂತ ವಿವರಣೆ ಕೊಟ್ಟುಬಿಟ್ಟು ಅದನ್ನು ಭಗವಂತನಿಗೆ ಹೇಗೆ ಸಮರ್ಪಣೆ ಮಾಡಬೇಕು, ಮಾಡಿದರೆ ಭಗವಂತ ನಮಗೆ ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ನಡುವೆ ಈ ಒಂದು 4-5 ದಿವಸದಿಂದ ಸ್ವಲ್ಪ ವ್ಯೂವರ್ಸ್ ಭಾಳ ಕಡಿಮೆ ಆಗಿದ್ದಾರೆ. ಅಂದರೆ ನನಗೆ ಭಾಳ ವಿಚಿತ್ರ ಅನ್ನಿಸ್ತಾ ಇದೆ. ಇದು ಏನಂತಾರೆ, ಸಬ್ಸ್ಕ್ರೈಬರ್ಸು ದಿನ ಬೆಳ್ಕೊಂಡು ಹೊರಟಿದ್ದಾರೆ, ಆದರೆ ರೆಗ್ಯುಲರಾಗಿ ನೋಡೋದಿಲ್ಲ. ಅಂದರೆ ಜನರಿಗೆ ಇಷ್ಟ ಆಗಿದೆ, ಆಸಕ್ತಿನೂ ಇದೆ, ಆದರೆ ಅದು ಟೈಮ್ ನೋಡಿ ರೆಗ್ಯುಲರಾಗಿ ನೋಡೋದಕ್ಕಾಗ್ತಾ ಇಲ್ಲ ಅಂತ ಅದಕ್ಕೆಲ್ಲರಿಗೂ ಒಂದು ವಿನಯಬೇಕು, ಒಂದು ಪ್ರಾರ್ಥನೆ. ರೆಗ್ಯುಲರಾಗಿ ಕೇಳಿದರೆ ಇಷ್ಟು ಬಹಳ ಶ್ರೇಷ್ಠವಾದಂಥದ್ದು ಗ್ರಂಥ ಇದು. ರೆಗ್ಯುಲರಾಗಿ ಕೇಳಬೇಕು, ಅದರಿಂದ ನಮ್ಮ ಜ್ಞಾನ ಅಭಿವೃದ್ಧಿ, ಅದರಿಂದ ಮನಸ್ಸಿನ ನೆಮ್ಮದಿ ಇರ್ತದೆ. ಸತತವಾಗಿ ದಿನನಿತ್ಯ ಹರಿಕಥಾಂಸಾರ ಪಾರಾಯಣ, ಅರ್ಥಾನುಸಂಧಾನ ನಾವು ಇದನ್ನು ಮಾಡಲೇಬೇಕು. ಅದಕ್ಕೆ ನಾವು ಬಂದಂಥ ಜನ್ಮ ಉದ್ಧಾರ ಇಲ್ಲದೆ ನಾವು ಬಂದಂಥ ಜನ್ಮ ಇದೆಲ್ಲ ವೇಸ್ಟ್. ಇದು ಮನುಷ್ಯ ಜನ್ಮ ಬಂದದ್ದು ವೇಸ್ಟ್ ಆಗಿಬಿಡ್ತದೆ. ಅದಕ್ಕೆ ರೆಗ್ಯುಲರಾಗಿ ಎಲ್ಲರೂ ಕೇಳಿ ಅಂತಂದ್ಬಿಟ್ಟು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಆಮೇಲೆ ನಿಮಗೆ ಗೊತ್ತಿದ್ದವ್ರಿಗೆ ಇನ್ನಷ್ಟು ನೀವು ಪ್ರೇರಣೆ ಮಾಡಿ, ಬೇರೆಯವ್ರ ಕಡೆನೂ ಅನಿಸೋದು ಕೇಳಿಸೋದು ಅಂಥದ್ದು. ನೀವು ಒಬ್ಬರಿಗೆ ಹರಿಕಥಾನುಸಾರ ಇದರಲ್ಲಿ ಆಸಕ್ತಿ ಹುಟ್ಟಿಸಿದರೆ ಅವ್ರು ಮಾಡಿದಂಥ ಪುಣ್ಯದಿಂದ ಅದು 8 ಪಟ್ಟು ಪುಣ್ಯ ನಿಮಗೆ ಬರ್ತದೆ, ಶಾಸ್ತ್ರನೇ ಹೇಳ್ತದೆ. ಮತ್ತು ಮಾಡಿಸಿ, ನೀವು ಅವ್ರ ಮಾಡಿಸಿ. ಇಲ್ಲದ್ರೆ ನೋಡೋಣಂತೆ ಮುಂದೆ ಗುರುಗಳ ಅನುಗ್ರಹ ಹೇಗಿರ್ತದೆ ಆ ಪ್ರಕಾರ ಮಾಡೋಣ. ನಾಹಂಕರ್ತ ಹರಿಕರ್ತ ಹರಿಪ್ರೇರಣ ಹರಿಪ್ರತ್ಯರ್ಥ ಪತಿ ಅಂತರ್ಗತ ಮಧ್ವಾಂಸ ಕೃಷ್ಣ ಅರ್ಪಣ.